ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ಪ್ರಯೋಗದಲ್ಲಿ ಈ ಮೋಟರ್ ಅನ್ನು ಎಸಿ ಸಪ್ಲೈ ಕೊಟ್ಟು ಓಡಿಸಿದೆವು. ಆದ್ರೆ ಇದರ ಹೆಸರು ಯೂನಿವರ್ಸಲ್ ಮೋಟರ್, ಅಂದ್ರೆ ಇದು ಡಿಸಿ ಸಪ್ಲೈ ಮೇಲೂ ಓಡಲೇಬೇಕು. ಆದ್ರೆ ಎಸಿಗಿಂತ ಡಿಸಿಯಲ್ಲಿ ಇದು ಹೇಗೆ ವಿಭಿನ್ನವಾಗಿ ಕೆಲಸ ಮಾಡುತ್ತದೆ? ಇದರ ಸ್ಪೀಡ್ ಹೆಚ್ಚಾಗುತ್ತದೆಯೋ ಅಥವಾ ಕಡಿಮೆಯಾಗುತ್ತದೆಯೋ? ಬನ್ನಿ ನೋಡೋಣ. ನಾವು ಈ ಮೋಟರ್ಗೆ ಡಿಸಿ ಸಪ್ಲೈ ಕೊಟ್ಟಾಗ ಇದು ಪಕ್ಕಾ ಒಂದು ಡಿಸಿ ಸೀರೀಸ್ ಮೋಟರ್ನಂತೆ ವರ್ತಿಸುತ್ತದೆ. ಇಲ್ಲಿ ಕರೆಂಟ್ ಒಂದೇ ದಿಕ್ಕಿನಲ್ಲಿ ಹರಿಯುತ್ತದೆ. ಫೀಲ್ಡ್ ಮತ್ತು ಆರ್ಮೇಚರ್ ಸೀರೀಸ್ ಆಗಿರುವುದರಿಂದ ಅತ್ಯಂತ ಹೆಚ್ಚು ಸ್ಟಾರ್ಟಿಂಗ್ ಟಾರ್ಕ್ ಉತ್ಪತ್ತಿಯಾಗುತ್ತದೆ. ಭಾರ ಎಳೆಯುವ ಶಕ್ತಿ ಎಸಿಗಿಂತ ಡಿಸಿಯಲ್ಲಿ ಇನ್ನೂ ಜೋರಾಗಿರುತ್ತದೆ. ಈ ಪ್ರಯೋಗದ ಸೀಕ್ರೆಟ್ ಇಲ್ಲಿದೆ. ಒಂದೇ ವೋಲ್ಟೇಜ್ ಕೊಟ್ಟರೂ ಎಸಿಗಿಂತ ಡಿಸಿಯಲ್ಲಿ ಮೋಟರ್ ಹೆಚ್ಚು ವೇಗವಾಗಿ ಓಡುತ್ತದೆ. ಏಕೆ ಗೊತ್ತೇ? ಎಸಿಯಲ್ಲಿ ವೈಂಡಿಂಗ್ಗೆ ರಿಯಾಕ್ಟೆನ್ಸ್ ಎಂಬ ತಡೆ ಇರುತ್ತದೆ, ಆದರೆ ಡಿಸಿಯಲ್ಲಿ ರಿಯಾಕ್ಟೆನ್ಸ್ ಇರುವುದಿಲ್ಲ, ಬರೀ ರೆಸಿಸ್ಟೆನ್ಸ್ ಮಾತ್ರ ಇರುತ್ತದೆ. ತಡೆ ಕಡಿಮೆ ಇರುವುದರಿಂದ ಕರೆಂಟ್ ಜಾಸ್ತಿ ಹರಿದು ಸ್ಪೀಡ್ ಕೂಡ ಜಾಸ್ತಿಯಾಗುತ್ತದೆ. ಈಗ ನಾವು ಡಿಸಿ ಸಪ್ಲೈ ಕೊಟ್ಟು ಟೆಸ್ಟ್ ಮಾಡೋಣ. ಒಂದು ಡೇಂಜರಸ್ ವಿಷಯ ನೆನಪಿರಲಿ, ಡಿಸಿಯಲ್ಲಿ ಸ್ಪೀಡ್ ತುಂಬಾ ಜಾಸ್ತಿ ಇರುವುದರಿಂದ ಲೋಡ್ ಇಲ್ಲದೆ ಮೋಟರ್ ಆನ್ ಮಾಡಲೇಬಾರದು ಮತ್ತು ವೋಲ್ಟೇಜ್ ಕಂಟ್ರೋಲ್ ನಾಬ್ ಪೂರ್ತಿ ಶೂನ್ಯದಲ್ಲಿರಬೇಕು. ನಿಧಾನವಾಗಿ ವೋಲ್ಟೇಜ್ ಏರಿಸಿ ಸ್ಪೀಡ್ ಚೆಕ್ ಮಾಡೋಣ. ಡಿಯರ್ ಟ್ರೈನೀಸ್, ಸೊ ನಾವು ಯೂನಿವರ್ಸಲ್ ಮೋಟ್ರನ್ನ ಎ ಸಿ ಸಪ್ಲೈಲಿ ಹೆಂಗೆ ರನ್ ಮಾಡೋದು, ಹೆಂಗೆ ಡೈರೆಕ್ಷನ್ ಚೇಂಜ್ ಮಾಡೋದು ಅನ್ನೋದು ನೋಡಿದ್ವಿ. ಈಗ ನಾವು ಇದೇ ಯೂನಿವರ್ಸಲ್ ಮೋಟ್ರನ್ನ ನಮ್ಮ ಹತ್ರ ಇರ್ತಕ್ಕಂಥ ಯೂನಿವರ್ಸಲ್ ಕಂಟ್ರೋಲ್ ಪ್ಯಾನಲಲ್ಲಿ, ಯೂನಿವರ್ಸಲ್ ಮೋಟಾರ್ ಕಂಟ್ರೋಲ್ ಪ್ಯಾನಲಿಂದ ನಾವು ಡಿ ಸಿ ಸಪ್ಲೈಯಿಂದ ರನ್ ಮಾಡೋದನ್ನ ನೋಡೋಣ. ಯಾವ ರೀತಿ ರನ್ ಮಾಡೋದು, ಯಾವ ರೀತಿ ಸ್ಟಾರ್ಟ್ ಮಾಡೋದು, ಯಾವ ರೀತಿ ಮತ್ತು ಡೈರೆಕ್ಷನನ್ನು ಚೇಂಜ್ ಮಾಡೋದು ಯಾವ ರೀತಿ ಡಿ ಸಿ ಸಪ್ಲೈಯಲ್ಲಿ ಅಂತ. ಸೊ ನಿಮಗೆ ಸರ್ಕ್ಯೂಟ್ ಆಲ್ರೆಡಿ ಬರ್ಸಿದ್ದೀನಿ. ಸೊ ಅದರ ಪ್ರಕಾರ ನಾವೀಗ ಕನೆಕ್ಷನ್ ಮಾಡೋಣ. ನಮ್ಮಲ್ಲಿ ಇದರಲ್ಲಿ ಡಿ ಸಿ ಸಪ್ಲೈ ಎಲ್ಲಿ ಬರುತ್ತೆ ಅಂತ ನಾನು ಎಕ್ಸ್ಪೆರಿಮೆಂಟಲ್ಲೇ ತೋರಿಸಿದ್ದೀನಿ ಎಲ್ಲಿ ಬರುತ್ತೆ ಅಂತ. ಸೊ ಅದು ವೇರಿಯಬಲ್ ಡಿ ಸಿ ಸಪ್ಲೈಯೂ ಕೊಟ್ಟಿದ್ದಾರೆ ಇಲ್ಲಿ ಅವರು. ಯಾಕೆಂದರೆ ಒಂದೇ ಸತಿ ಡೈರೆಕ್ಟ್ ಡಿ ಸಿ ಸಪ್ಲೈ ಕೊಟ್ಟರೆ ಏನಾಗುತ್ತೆ, ಮೋಟ್ರು ಇನ್ಫಿನಿಟಿ RPM ಅಲ್ಲಿ ತಿರುಗಿದ ತಕ್ಷಣ ಡ್ಯಾಮೇಜ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಗಮನಿಸಿ, ಇದೊಂದು ಪ್ರಮುಖ ಸುರಕ್ಷತಾ ಎಚ್ಚರಿಕೆ. ಯೂನಿವರ್ಸಲ್ ಮೋಟಾರನ್ನು ಡಿಸಿ ಸಪ್ಲೈನಲ್ಲಿ ಡಿಸಿ ಸೀರೀಸ್ ಮೋಟಾರ್ ತರಹ ವರ್ತಿಸುತ್ತದೆ. ಈ ಮೋಟಾರನ್ನು ಯಾವುದೇ ಕಾರಣಕ್ಕೂ ಲೋಡ್ ಇಲ್ಲದೆ ರನ್ ಮಾಡಬಾರದು. ನೋ ಲೋಡ್ ಕಂಡೀಷನ್ನಲ್ಲಿ ಫ್ಲಕ್ಸ್ ತುಂಬಾ ಕಡಿಮೆ ಇರುತ್ತದೆ. ಆಗ ಮೋಟಾರ್ನ ಸ್ಪೀಡ್ ಡೇಂಜರಸ್ ಲೆವೆಲ್ಗೆ ಹೋಗಿ ಮೋಟಾರ್ ವೈಂಡಿಂಗ್ ಕಿತ್ತು ಬರುವ ಸಾಧ್ಯತೆ ಇರುತ್ತದೆ. ಎಚ್ಚರ. ನಾವಿಲ್ಲೇನು ಮಾಡಿದ್ದೀವಿ, ರೆಗ್ಯುಲೇಟೆಡ್ ಡಿ ಸಿ ಸಪ್ಲೈಯನ್ನು ಯೂಸ್ ಮಾಡ್ತೀವಿ. ಸೊ ಈಗ ನೋಡಿ ಕನೆಕ್ಷನ್ ಮಾಡೋಣ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ. ಸೊ ಮೊದಲನೇದಾಗಿ ಏನು ಮಾಡ್ತೀವಿ, ಎಲ್ಲಿಂದ ನಾವೇನು ಮಾಡ್ತೀವಿ, ಇಲ್ಲಿ ಡಿ ಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಎ ಸಿ ಮೈನ್ಸ್ ಇನ್ಪುಟ್ ಅಂತಿದೆ ತಾನೇ, ಇಲ್ಲಿ ಡಿ ಸಿ ಔಟ್ಪುಟ್ ಅಂತಿದೆ ನೋಡಿ, ಇಲ್ಲಿ ಡಿ ಸಿ ಔಟ್ಪುಟ್ ಅಂತಿದೆ, ಎ ಸಿ ಇನ್ಪುಟ್ ಅಂತಿದೆ. ಸೊ ಇಲ್ಲಿಗೆ ನಾವೇನು ಮಾಡ್ತಾಯಿದ್ದೀವಿ, ಈಗ ಎ ಸಿ ವೋಲ್ಟೇಜನ್ನು ಇನ್ಪುಟ್ ಆಗಿ ಕೊಟ್ಟಿದ್ದೀವಿ. ಈಗ ಎ ಸಿ ವೋಲ್ಟೇಜ್ನ ರೆಕ್ಟಿಫೈರನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನ್ಯೂಟ್ರಲ್ಲಿಂದ ಬಂದಿದ್ದನ್ನು ನಾವಿಲ್ಲಿ ನ್ಯೂಟ್ರಲ್ಗೆ ಇನ್ಪುಟ್ ಕೊಡ್ತಾಯಿದ್ದೀವಿ. ಕೊಟ್ಟಿದ್ದೀವಾ, ಎನ್ ಟು ಎನ್. ಈಗ ಅಲ್ಲಿ ರೆಕ್ಟಿಫೈರ್ಗೆ ಈ ಎ ಸಿ ವೋಲ್ಟೇಜ್ ಇನ್ಪುಟ್ಟನ್ನು ಕೊಟ್ವಿ. ರೆಕ್ಟಿಫೈರಿಂದ ಔಟ್ಪುಟ್ಟು ಬರುತ್ತೆ. ಎಲ್ಲಿ ಬರುತ್ತೆ, ಇಲ್ಲಿ ಡಿ ಸಿ ಔಟ್ಪುಟ್ಟು ಬರುತ್ತೆ. ಈಗ ನಾವು ಡಿ ಸಿ ಔಟ್ಪುಟ್ನ ಏನು ಮಾಡ್ತೀನಿ, ಪ್ಲಸ್ಸಿಂದ ಬಂದಿದ್ದು, ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿರೋದು ಪ್ಲಸ್ಸಿಂದ ಬಂದಿದ್ದು ಡೈರೆಕ್ಟಾಗಿ F1ಗೆ ಬರುತ್ತೆ. ಎಲ್ಲಿಗೆ ಬರುತ್ತೆ, F1ಗೆ ಬರುತ್ತೆ. F2 ಇಂದ ಬಂದಿದ್ದು ಆರ್ಮೇಚರ್ ಟರ್ಮಿನಲ್ A1ಗೆ ಬರುತ್ತೆ. ನೆಕ್ಸ್ಟ್ ಆರ್ಮೇಚರ್ A2 ಟರ್ಮಿನಲ್ಲಿಂದ ಬಂದಿದ್ದು ಎಲ್ಲಿಗೆ ಹೋಗುತ್ತೆ, ನೆಗೆಟಿವ್ ಆಫ್ ದ ಡಿ ಸಿ ಸಪ್ಲೈಗೆ ಹೋಗುತ್ತೆ. ಕನೆಕ್ಷನ್ ಅನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ವೈಂಡಿಂಗ್ಗಳು ಒಂದಕ್ಕೊಂದು ಸೀರೀಸ್ ಆಗಿ ಕನೆಕ್ಟ್ ಆಗಿವೆ. ಇದೇ ಕಾರಣಕ್ಕೆ ಮೋಟಾರ್ ಸ್ಟಾರ್ಟ್ ಆಗುವಾಗ ಇದಕ್ಕೆ ಹೈ ಸ್ಟಾರ್ಟಿಂಗ್ ಟಾರ್ಕ್ ಸಿಗುತ್ತದೆ. ಮಿಕ್ಸಿ ಮತ್ತು ಡ್ರಿಲ್ಲಿಂಗ್ ಮಷೀನ್ಗಳಲ್ಲಿ ಇದೇ ಟಾರ್ಕ್ ನಮಗೆ ಬೇಕಾಗಿರುವುದು. ಸೊ ಇಲ್ಲಿ ನಮಗೆ ಅಮ್ಮೀಟ್ರು, ವೋಲ್ಟ್ ಮೀಟ್ರು ಎಲ್ಲವೂ ಕೂಡ ನಮಗೆಲ್ಲೇ ಡಿ ಸಿ ಫಂಕ್ಷನ್ ಮೀಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದೆ ತಾನೇ ನಾನು. ಸೊ ಇದೇ ಮೀಟ್ರಲ್ಲಿ ಎಲ್ಲವೂ ಇಂಟರ್ನಲ್ಲಿ ಕನೆಕ್ಟೆಡ್ ಆಗಿದೆ ಇದರಲ್ಲಿ. ಸೊ ಹಾಗಾಗಿ ನಾವಿಲ್ಲಿ ಯಾವುದೇ ರೀತಿಯಾದಂಥ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟ್ರನ್ನ ಕನೆಕ್ಟ್ ಮಾಡ್ಕೊಂಡಿಲ್ಲ. ನಿಮಗೆ ಡಯಾಗ್ರಾಮಲ್ಲಿ ಅಮ್ಮೀಟ್ರ್ ವೋಲ್ಟ್ ಮೀಟ್ರ್ ಸಪ್ರೇಟಾಗಿ ತೋರಿಸಿದ್ದೀನಿ. ಅಲ್ಲಿ ಮಲ್ಟಿಫಂಕ್ಷನ್ ಮೀಟ್ರನ್ನು ಹಾಕ್ಸಿಲ್ಲ, ಬಟ್ ಇಲ್ಲಿ ಮಲ್ಟಿಫಂಕ್ಷನ್ ಮೀಟ್ರ್ ಇದೆ. ಸೊ ನೀವು ಇದಿಷ್ಟು ಕನೆಕ್ಷನ್ ಮಾಡಿದ್ರೆ ಸಾಕು, ಈ ಮಲ್ಟಿಫಂಕ್ಷನ್ ಮೀಟ್ರಲ್ಲಿ ನಿಮಗೆಲ್ಲ ರೀಡಿಂಗನ್ನು
ತೋರಿಸುತ್ತೆ. ಏನೇನು ರೀಡಿಂಗ್ ತೋರಿಸುತ್ತೆ ಅಂತಲೂ ಹೇಳಿದ್ದೀನಿ. ಯೂನಿಟ್ಸ್ ಎಷ್ಟು ಕಿಲೋವ್ಯಾಟ್ ಅವರ್ ತೋರಿಸುತ್ತೆ, ವೋಲ್ಟೇಜ್ ತೋರಿಸುತ್ತೆ, ಕರೆಂಟ್ ತೋರಿಸುತ್ತೆ, ಎಷ್ಟು ವ್ಯಾಟ್ಸ್ ಪವರ್ ಬರ್ತಾ ಇದೆ ಔಟ್ಪುಟ್ಟು ಅಂತಲೂ ತೋರಿಸುತ್ತೆ. ನೋಡಿ ಈಗ ನಾವು ಆನ್ ಮಾಡೋಣ. ಫಸ್ಟ್ ಎ ಸಿ ಮೈನ್ಸನ್ನು ಆನ್ ಮಾಡ್ತೀನಿ. ಎ ಸಿ ಮೈನ್ಸ್ ಆನ್ ಮಾಡ್ತಿದ್ದಂಗೆ ಮೀಟ್ರ್ ವರ್ಕ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಡಿ ಸಿ ಮೀಟ್ರ್ ನೋಡಿ ತೋರಿಸ್ತಾ ಇದೆ. ಈ ಹಳೆ ಹಿಂದಿನ ಎಕ್ಸ್ಪೆರಿಮೆಂಟ್ಗಳಲ್ಲಿ ಓಡಿದ ಯೂನಿಟನ್ನು ಅದು ಹಂಗೆ ರೆಕಾರ್ಡ್ ಮಾಡ್ಕೊಂಡಿದೆ. ಸೊ ಎಷ್ಟು 0.01727 ಯೂನಿಟ್ಸ್ ಆಲ್ರೆಡಿ ಓಡ್ಬಿಟ್ಟಿದೆ. ಸೊ ಈ ವೋಲ್ಟೇಜ್ ಈಗ 0 ಇದೆ, ಕರೆಂಟು 0 ಇದೆ, ಪವರು 0 ವ್ಯಾಟ್ಸ್ ಇದೆ. ಸೊ ಈಗ ನಾನು ಡಿ ಸಿ ಎಮ್ ಸಿ ಬಿನ ಆನ್ ಮಾಡ್ತೀನಿ. ಏನು ಮಾಡ್ತೀನಿ, ಡಿ ಸಿ ಎಮ್ ಸಿ ಬಿನ ಆನ್ ಮಾಡ್ತೀನಿ. ಆನ್ ಮಾಡಿದೆ, ಬಟ್ ಅದರಲ್ಲಿ ಇಂಡಿಕೇಟ್ರ್ ಆನು ಆಗಲಿಲ್ಲ. ಸರ್ ಯಾಕೆ ಆಗಲಿಲ್ಲ ಅಂದರೆ ಇಲ್ಲಿ ಮಿನಿಮಮ್ ವೋಲ್ಟೇಜ್ ಕೊಡಬೇಕು. ನಾವಿಲ್ಲಿ ರೆಗ್ಯುಲೇಟ್ರಲ್ಲಿ 0 ಮಾಡಿದ್ದೀವಿ, ಹಾಗಾಗಲ್ಲ. ಔಟ್ಪುಟ್ ವೋಲ್ಟೇಜ್ 0 ಇರೋದ್ರಿಂದ ಇಂಡಿಕೇಟ್ರ್ ಆನು ಆಗಿಲ್ಲ. ಸೊ ಈಗ ನಾನು ಒಂಚೂರು ವೇರಿ ಮಾಡ್ತೀನಿ. ನೋಡಿ ವೇರಿ ಮಾಡಿದ್ರೆ ಏನಾಯಿತು, ಇಂಡಿಕೇಟ್ರ್ ಆನ್ ಆಯಿತು. ಇಂಡಿಕೇಟ್ರ್ ಆನ್ ಆಗ್ತಿದ್ದಂಗೆ ಮೋಟ್ರ್ ನಿಧಾನಕ್ಕೆ ತಿರುಗಲಿಕ್ಕೆ ಶುರು ಆಯಿತು ನೋಡಿ, ಹೌದಾ? ಸೊ ಶುರು ಆಯಿತು. ಈಗ ನಾನು ಎಷ್ಟು ವೋಲ್ಟೇಜ್ ಕೊಟ್ಟಿದ್ದೀನಿ, 22.72 ವೋಲ್ಟ್ಸ್ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ದೀನಿ, 21.96 22 ವೋಲ್ಟ್ಸ್ ಕೊಟ್ಟಿದ್ದೀನಿ. 1.9 ಆಂಪ್ಸ್ ಕರೆಂಟ್ ತೊಗೊತಾ ಇದೆ. 40 ವ್ಯಾಟ್ಸ್ ಅಷ್ಟು ಪವರನ್ನು ಕನ್ಸಂಪ್ಷನ್ನು ಮಾಡ್ತಾ ಇದೆ ಮೋಟ್ರು. ಮತ್ತೆ ವೋಲ್ಟೇಜನ್ನು ಜಾಸ್ತಿ ಮಾಡ್ತೀನಿ. ನೋಡಿ ಬರೀ 27 ವೋಲ್ಟ್ಸ್ 30 ವೋಲ್ಟ್ಸ್ ಕೊಟ್ಟಿದ್ದಕ್ಕೆ ಮೋಟ್ರು ಸ್ಪೀಡ್ ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಮ್ಯಾಜಿಕ್ ಇದೆ. ಕೇವಲ 30 ವೋಲ್ಟೇಜ್ಗೆ ಮೋಟಾರ್ ಇಷ್ಟು ವೇಗವಾಗಿ ತಿರುಗಲು ಕಾರಣವೇನು ಗೊತ್ತಾ? ಎಸಿ ಸಪ್ಲೈನಲ್ಲಿ ವೈಂಡಿಂಗ್ಗಳಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇರುತ್ತದೆ, ಅದು ಕರೆಂಟನ್ನು ತಡೆಯುತ್ತದೆ. ಆದರೆ ಡಿಸಿ ಸಪ್ಲೈನಲ್ಲಿ ಫ್ರೀಕ್ವೆನ್ಸಿ 0 ಇರುವುದರಿಂದ ರಿಯಾಕ್ಟೆನ್ಸ್ ಇರುವುದಿಲ್ಲ, ಕೇವಲ ರೆಸಿಸ್ಟೆನ್ಸ್ ಮಾತ್ರ ಇರುತ್ತದೆ. ಅದಕ್ಕೆ ಡಿಸಿನಲ್ಲಿ ಯೂನಿವರ್ಸಲ್ ಮೋಟಾರ್ ಅತಿ ಹೆಚ್ಚು ಪವರ್ ಮತ್ತು ಸ್ಪೀಡ್ ಕೊಡುತ್ತದೆ. ಸೊ ಅಬೌಟ್ 10,000 RPM ಸ್ಪೀಡ್ಗೆ ಹೋಗಿತ್ತು ಆಲ್ರೆಡಿ. ಅದಾಗಲೇ ಮೋಟ್ರು 10,000 RPM ಮೇಲ್ಗಡೆ ಹೋಯ್ತು. ಅದಕ್ಕಾಗಿ ಈ ನಮ್ಮ RPM ಮೀಟ್ರ್ ರೀಡಿಂಗನ್ನು ತೋರಿಸಲ್ಲ, ಅದಕ್ಕೋಸ್ಕರ ನಾವು ಇದಕ್ಕೆ ಕನೆಕ್ಟನ್ನು ಮಾಡಿಲ್ಲ. ಸೊ ನೆಕ್ಸ್ಟು ನೋಡಿ 40 ವೋಲ್ಟ್ಸ್ ನಿಯರೆಸ್ಟ್ 35 ವೋಲ್ಟ್ಸ್ ಕೊಟ್ಟೆ. ಮೋಟ್ರ್ ಸ್ಪೀಡ್ ಹೆಂಗಾಯಿತು, 2.2 ಆಮ್ಸ್ ತೊಗೊಂತು. 78.76.26 75-76 ವ್ಯಾಟ್ಸ್ ಖರ್ಚಾಗ್ತಾ ಇದೆ ಈಗ ನಮಗೆ ಪವರು. ಸೊ ನೋಡಿ ಯೂನಿಟ್ಸು 0.017 ಇತ್ತಲ್ವಾ, ಈಗ 0.018 ಯೂನಿಟ್ಸ್ ಕನ್ಸಂಪ್ಷನ್ ಆಗೋಯ್ತು ನಮಗೆ. ನೋಡಿ ರೈಸ್ ಮಾಡ್ತಾ ಮ್ಯಾಕ್ಸಿಮಮ್ ಹಾಫ್ ರೈಸ್ ಮಾಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ರೈಸ್ ಮಾಡಬೇಡಿ. ಯಾಕೆ ಅಂದರೆ ಅಬ್ನಾರ್ಮಲ್ ಸ್ಪೀಡ್ಗೆ ಹೋದರೆ ಮೋಟ್ರು ಸುಟ್ಟೋಗುತ್ತೆ. ಟ್ರೈನರ್ ಹೇಳಿದ್ದು ಅಕ್ಷರಶಃ ಸತ್ಯ. ಮೋಟಾರನ್ನು ಅದರ ರೇಟೆಡ್ ವೋಲ್ಟೇಜ್ಗಿಂತ ಕಡಿಮೆ ವೋಲ್ಟೇಜ್ನಲ್ಲಿ ಓಡಿಸಬೇಕು. ಯಾಕೆಂದ್ರೆ ಡಿಸಿ ಸಪ್ಲೈನಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡದಿದ್ದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೆಚ್ಚಾಗಿ ಆರ್ಮೇಚರ್ ವೈಂಡಿಂಗ್ಗಳು ಸ್ಲಾಟಿಂದ ಹೊರಗೆ ಸಿಡಿದು ಬರುವ ಅಪಾಯವಿರುತ್ತದೆ. ಸೇಫ್ಟಿ ಫಸ್ಟ್. ಸೊ ರೀಡಿಂಗನ್ನು ತೊಗೊಳ್ಳಿ, ಇದರಲ್ಲೇ ಒಂದು 4-5 ರೀಡಿಂಗನ್ನು ತೊಗೊಳ್ಳಿ. ಸೊ ಓಕೆ, ನೆಕ್ಸ್ಟು ವಾಪಸ್ ಬನ್ನಿ. ಮೋಟ್ರ್ ಯಾವ ಡೈರೆಕ್ಷನ್ ತಿರುಗ್ತಾ ಇದೆ ಅಂತ ನೋಡಿ. ಈಗ ಯಾವ ಡೈರೆಕ್ಷನ್ ತಿರುಗ್ತಾ ಇದೆ, ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೋಟ್ರು ತಿರುಗ್ತಾ ಇದೆ ಈಗ. ಸೊ ಇದನ್ನ ಈಗ ಆಂಟಿ ಕ್ಲಾಕ್ ವೈಸ್ ಮಾಡಬೇಕು ಅಂದರೆ ಜಸ್ಟ್ ಸಪ್ಲೈ ಸ್ವಿಚ್ನ ಆಫ್ ಮಾಡ್ಕೊಳ್ಳಿ. ಎ ಸಿ ಸಪ್ಲೈ ಸ್ವಿಚ್ನ ಡಿ ಸಿ ಸಪ್ಲೈ ಸ್ವಿಚ್ ಆನಲ್ಲೇ ಇರಲಿ, ಏನು ತೊಂದರೆ ಇಲ್ಲ. ಸೊ ಆರ್ಮೇಚರ್ ಕನೆಕ್ಷನ್ನ ಏನು ಮಾಡಿ, ಇಂಟರ್ಚೇಂಜ್ ಮಾಡಿ. A1 ಕೊಟ್ಟಿರೋದನ್ನ A2 ಕೊಡಿ, A2 ಕೊಟ್ಟಿರೋದನ್ನ A1ಗೆ ಕೊಡಿ. ಆರ್ಮೇಚರ್ ಟರ್ಮಿನಲ್ಗಳನ್ನು ಅದಲು ಬದಲು ಮಾಡಿದ್ವಿ. ನೆನಪಿಟ್ಟುಕೊಳ್ಳಿ, ಮೋಟಾರ್ ಡೈರೆಕ್ಷನ್ ಬದಲಿಸಲು ಆರ್ಮೇಚರ್ ಕನೆಕ್ಷನ್ ಅಥವಾ ಫೀಲ್ಡ್ ಕನೆಕ್ಷನ್ ಎರಡರಲ್ಲಿ ಒಂದನ್ನು ಮಾತ್ರ ಬದಲಿಸಬೇಕು. ಎರಡನ್ನು ಬದಲಿಸಿದರೆ ಮೋಟಾರ್ ಅದೇ ದಿಕ್ಕಿನಲ್ಲಿ ತಿರುಗುತ್ತಲೇ ಇರುತ್ತದೆ. ಕೊಟ್ಬಿಟ್ಟು ನೆಕ್ಸ್ಟು MCB ಆನ್ ಮಾಡಿ, DC ಸಪ್ಲೈ ಬರುತ್ತೆ. ಸೊ ಮೀಟರ್ ರೆಡಿ ಆಯಿತು ರೀಡಿಂಗ್ ನೋಡಲಿಕ್ಕೆ. ನಾವು ಆಗಲೇ ರನ್ ಮಾಡಿದ್ದಕ್ಕೆ ಎಷ್ಟಾಯಿತು, 0.017 ಯೂನಿಟ್ ಇತ್ತು, ಈಗ 0.0919 ಯೂನಿಟ್ಸ್ ಆಯಿತು. ಅಂದರೆ 0.02 ಯೂನಿಟ್ಸ್ನ ಏನು ಮಾಡಿದ್ವಿ, ಯೂಸು ಮಾಡಿದ್ದೀವಿ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಅಲ್ಲಿ ಅಬ್ಸರ್ವ್ ಮಾಡ್ತಾಯಿರಿ. ನೋಡಿ ಈಗ ಮೋಟ್ರ್ ಆಂಟಿ ಕ್ಲಾಕ್ ವೈಸಲ್ಲಿ ತಿರುಗ್ಲಕ್ಕೆ ಶುರು ಆಯಿತು. ನೋಡಿ ಕಾಣಿಸ್ತಾ ಇದೆ ಇಲ್ಲಿ, ಮೋಟ್ರು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗ್ತಾ ಇದೆ ನೋಡಿ. ಸೊ ರೈಸ್ ಮಾಡ್ದಂಗೆಲ್ಲ ಏನಾಗ್ತಾ ಇರುತ್ತೆ, ನಾನು ಕೊಟ್ಟಿರೋದು 25 ವೋಲ್ಟ್ಸ್. ಈಗ ನೋಡಿ ಇಲ್ಲಿ ಕೊಟ್ಟಿರೋದು 29 ವೋಲ್ಟ್ಸ್ 30 ವೋಲ್ಟ್ಸ್. ಸೊ ಸ್ಪೀಡ್ ಎಷ್ಟು, ಅಬೌಟ್ 10,000 RPM ಇದೆ. ನಿಮ್ಗದು ಸ್ಪೀಡ್ ಸೌಂಡ್ ಕೇಳದೆ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಸ್ಪೀಡ್ ಹೆವಿ ತಿರುಗ್ತಾ ಇದೆ ಅಂತ.
ನೀವು ನೋಡಬೇಕು ಅಂದರೆ ನಿಮ್ಮ ಮನೇಲಿರೋ ಮಿಕ್ಸಿನ ಜ್ಞಾಪಿಸ್ಕೊಂಡ್ರೆ ಸಾಕು ಗೊತ್ತಾಗುತ್ತೆ ನೋಡಿ. ಅಪ್ ಟು 50 ವೋಲ್ಟ್ಸ್ ತನಕ ಕೊಡಿ ಸಾಕು, ಅದ್ರ ಮೇಲೆ ಹೋಗಬೇಡಿ. 2.6 ಆಂಪ್ಸ್ ಕರೆಂಟ್ನ ತೊಗೊಂತು. ಸೊ ವಾಪಸ್ ಮತ್ತೆ 0 ಮಾಡಿ. ಲೋಡ್ ಕೊಟ್ಬೇಕಾದ್ರೆ ಫುಲ್ ವೋಲ್ಟೇಜನ್ನು ಕೊಡ್ಬೋದು, ಲೋಡ್ ಕೊಡ್ದಲ್ಲೇ ನೀವು ಯಾವುದೇ ಕಾರಣಕ್ಕೂ ಫುಲ್ ವೋಲ್ಟೇಜನ್ನು ಕೊಡಬೇಡಿ. ಸೊ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತು ಅನ್ನೋದು ಗೊತ್ತಾಯ್ತಲ್ಲ ಈಗ. ಸೊ ಡಿ ಸಿ ಸಪ್ಲೈಯಲ್ಲೂ ಕೂಡ ಸಪ್ಲೈಯನ್ನು ಆಫ್ ಮಾಡಿ, ಡಿ ಸಿ ಸಪ್ಲೈ ಅದಕ್ಕೆ ಹೋಗೋ ಎ ಸಿ ಸಪ್ಲೈಯನ್ನು ಆಫ್ ಮಾಡಿ. ಸೊ ರೀಡಿಂಗ್ಸ್ ಎಲ್ಲ ಎಂಟ್ರಿ ಮಾಡ್ಕೊಂಡಿದ್ದೀರಲ್ಲ, ಸೊ ಇದೇ ಥರ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ರೀಡಿಂಗ್ಸ್ನ ಎಂಟ್ರಿ ಮಾಡ್ಕೊಬೇಕು. ಗೊತ್ತಾಯ್ತಲ್ಲ. ಸೊ ಡಿ ಸಿ ಸಪ್ಲೈಯಲ್ಲೂ ಯಾವ ರೀತಿ ಡಿ ಆರ್ ಚೇಂಜ್ ಮಾಡೋದು ಅನ್ನೋದು ಗೊತ್ತಾಯಿತು. ಫೀಲ್ಡ್ ವೈಂಡಿಂಗ್ ಚೇಂಜ್ ಮಾಡಿದ್ರು ಕೂಡ ಚೇಂಜ್ ಆಗುತ್ತೆ.